ಹಾಂ, ಯಾರು ಇಲ್ವಲ್ಲ ನಿಮ್ಮ ಸೈಟ್ ಇಂಜಿನಿಯರು? ಯಾರು ಇಲ್ಲ. ಹನುಮಂತ್ ಯಾರಪ್ಪ? ಇಲ್ಲಿ ಹನುಮಂತನೂ ಇಲ್ಲ, ಯಾರೂ ಇಲ್ಲ. ಆಮೇಲೆ ಈಗ ಇಮ್ಮಿಡಿಯೇಟಾಗಿ ಬ್ಯಾರಿಕೇಡ್ ಅರೇಂಜ್ ಮಾಡ್ರಿ. ಇವತ್ತು ಸಂಜೆ ಒಳಗಡೆ ಏನು IB ಸರ್ಕಲಿಂದ ಹಿಡಿದು ಕಲ್ಕೋಟೆವರೆಗೆ ನೀವು ಎಲ್ಲೆಲ್ಲಿ ಡಿವೈಡ್ ಓಪನಿಂಗ್ ಬಿಟ್ಟಿದ್ದೀರಾ ಅಲ್ಲಿ ಎಲ್ಲ ಕಡೆ ಆಗಬೇಕು. ಈಗ ಇಲ್ಲಿ ನಾವು ನಿಂತಿರೋದು ಶಿರಾ ಅಮರಾಪುರ ರಸ್ತೆ ಜ್ಯೋತಿನಗರದಲ್ಲಿ ಈ ಪ್ರೆಸಿಡೆನ್ಸಿ ಸ್ಕೂಲ್ ಮುಂಭಾಗ ಮತ್ತು ಇಲ್ಲಿ ಬೇಕ್ ಪಾಯಿಂಟ್ ಅಂತ ಏನಿದೆ ಅದರ ಮುಂಭಾಗದಲ್ಲಿ ನಿನ್ನೆ ರಾತ್ರಿ ಎಷ್ಟೊತ್ತಿಗಾಗಿರೋದು 9 ಗಂಟೆ ಸುಮಾರಿಗೆ ನಮ್ಮ ಇದೇ ಪಕ್ಕದ ಜ್ಯೋತಿನಗರದ ನಿವಾಸಿ ರೋಡಲ್ಲಿ ಇಲ್ಲಿಂದ ಒಂದು 3-4ನೇ ಮನೆ ಶಿವಣ್ಣ ಅಂತೇಳಿ ರಾತ್ರಿ ನನ್ನ ವ್ಯಾಪಾರ ಮುಗಿಸ್ಕೊಂಡು ಮನೆಗೆ ಹೋಗುವಂಥ ಸಂದರ್ಭದಲ್ಲಿ ಈ ಅಮರಾಪುರ ರಸ್ತೆಯಲ್ಲಿ ಈ ಭಾಗದಿಂದ ವಿಪರೀತ ವೇಗವಾಗಿ ಬಂದಂಥ ಒಂದು ಆಂಬುಲೆನ್ಸು ಅವನಿಗೆ ಹೊಡೆದ ಪರಿಣಾಮ ಆತನಿಗೆ ಒಂದು ಮೇಜರ್ ಇಂಜರೀಸ್ ಆಗಿ ಕೂಡಲೇ ಅವರು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಫಸ್ಟ್ ಏಡ್ ಕೊಟ್ಟು ಅಲ್ಲಿಂದ ತುಮಕೂರಿಗೆ ಸಾಗಿಸುವಂಥ ಸಂದರ್ಭದಲ್ಲಿ ಆತನ ಹಸುನೀಗಿದ್ದಾನೆ. ಇದು ಎಲ್ಲ ಒಂದು ಕಡೆ ಈಗಾಗಲೇ ಹಿಂದೆ 3 ವರ್ಷದ ಹಿಂದೆ ನಾನೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾತಾಡಿ ಇದು ಹೈವೇ ಇದೆ, ಇಲ್ಲಿ ಹಂಪ್ಸ್ ಹಾಕೋದಕ್ಕೆ ಬರಲ್ಲ ಅಂತ ಅವ್ರು ಸಬೂಬು ಹೇಳ್ಕೊಂಡು ಬಂದಿದ್ರು 5-6 ವರ್ಷದಿಂದ. ನಾನು ಅವ್ರಿಗೆ ಹೇಳಿ ಒಂದು 10,000 ಜನ ಶಾಲಾ ಕಾಲೇಜಿನ ಮಕ್ಕಳು ಇಲ್ಲಿ ಓಡಾಡ್ತಾರೆ, ವಿಪರೀತ ಜನದಟ್ಟಣೆ ಇರ್ತಕ್ಕಂಥ ಒಂದು ಏರಿಯಾ ಅಂತೇಳಿ ಜ್ಯೋತಿನಗರದಿಂದ ಹಿಡಿದು ಕಲ್ಕೋಟೆವರೆಗೆ 3-4 ಕಡೆ ಹಂಪ್ಸ್ ಹಾಕುವಂಥದ್ದಾಗಿತ್ತು. ಆದರೆ ಮೊನ್ನೆ ಹೊಸದಾಗಿ ಏನೋ ಟಾರಿಂಗ್ ಮಾಡುವಂಥ ಸಂದರ್ಭದಲ್ಲಿ ಆ ಇರೋವಂಥ ಹಂಪ್ಸ್ಗಳನ್ನೆಲ್ಲ ತೆಗೆದು ಮತ್ತೆ ಅವರು ಹಂಪ್ಸ್ ಹಾಕ್ತೆ ಹಾಗೆ ಬಿಟ್ಟ ಕಾರಣಕ್ಕಾಗಿ ಈಗಾಗಲೇ ಈ ಕಳೆದ 15-20 ದಿವಸದಲ್ಲಿ ಇದು 2ನೇ ಅಪಘಾತ ಸಂಭವಿಸಿರುವಂಥದ್ದು. ಹಾಗಾಗಿ ನಾನು ಈಗಾಗಲೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾತಾಡಿದ್ದೇನೆ. ಆದಷ್ಟು ಶೀಘ್ರವಾಗಿ ಇವತ್ತು ಸಂಜೆ ಒಳಗಡೆ ಅವರು ಇದಕ್ಕೆ ಹಂಪ್ಸ್ ಹಾಕುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಇದು ಅತಿ ಜರೂರಾಗಿ ಆಗಬೇಕು. 10,000 ಜನ ಮಕ್ಕಳು, ದೊಡ್ಡ ದೊಡ್ಡ ವಾಹನಗಳು ಹೋಗ್ತವೆ. ಇನ್ನು ಇದೇನಾದರೂ ಆಂಧ್ರಕ್ಕೆ ಕನೆಕ್ಟ್ ಆಗಿಬಿಟ್ರೆ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ಇದು ಅಪಘಾತಗಳಾಗುವಂಥ ಸಂದರ್ಭ ಇರುತ್ತೆ. ಆ ಕಾರಣಕ್ಕಾಗಿ ನಾನು ಸಂಬಂಧಿಸಿದ ನ್ಯಾಷನಲ್ ಹೈವೇ ಇಂಜಿನಿಯರ್ಸ್ AEE ಏನಿದ್ದಾರೆ ಏನಾಗಲೇ ಮಾತಾಡಿದ್ದೇನೆ. ಈಗ ಬರ್ತೀನಿ ಅಂತ ಹೇಳಿದ್ದಾರೆ ಸ್ಪಾಟ್ಗೆ ಅವರು. ಸೊ ಇವತ್ತು ಸಂಜೆ ಒಳಗಡೆ ಇದಕ್ಕೊಂದು ಹಂಪ್ಸ್ ಹಾಕುವಂಥ ಕೆಲಸ ಆಗಬೇಕಾಗತ್ತೆ. ಅದನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ನಾಳೆ ಅಂತ ಹೇಳ್ಬಿಟ್ರೆ ಇನ್ನೆಷ್ಟು ಜನಕ್ಕೆ ಏನು ತೊಂದರೆ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಯಾರಿಗೂ ಇಲ್ಲಿ ಮೇನ್ ರೋಡಲ್ಲಿ ಹೋಗೋರಿಗೆ ಯಾರಿಗೂ ಇದರ ಪರಿವಿರಲ್ಲ, ಏನಾಗುತ್ತೆ ಅನಾಹುತದ ಅರಿವಿರಲ್ಲ. ಹಾಗಾಗಿ ಅತಿ ಶೀಘ್ರದಲ್ಲಿ ಇದಾಗಬೇಕು. ಇದು ನಿಜಕ್ಕೂ ಕೂಡ ಒಬ್ಬ ಅತ್ಯಂತ ಒಳ್ಳೆಯ ವ್ಯಕ್ತಿ ಶಿವಣ್ಣ ಅನ್ನೋರು. ಇದೇ ನಮ್ಮ ಪಕ್ಕದ ಚನ್ನನಕುಂಟೆ ಗ್ರಾಮದವರು, ಇಲ್ಲೇನೋ ವ್ಯಾಪಾರ ಮಾಡಿಕೊಂಡು ಜೀವನ ಸಾಗಿಸ್ತಿದ್ದಂಥವ್ರು. ನಿಜಕ್ಕೂ ಇದೊಂದು ಭಾಳ ದುಃಖದ ಸಂಗತಿ. ಇಂಥ ಸಂದರ್ಭದಲ್ಲಿ ನಾವೆಲ್ಲ ಎಲ್ಲೋ ಒಂದು ಕಡೆ ಇದೊಂದು ಸಣ್ಣ ಅಚಾತುರ್ಯ, ಒಂದು ನೆಗ್ಲಿಜೆನ್ಸ್. ಸಂತೋಷ್ ಅಂತ ಹೈವೇ ಇಂಜಿನಿಯರ್ ಮಾತಾಡಿದ್ದೀನಿ ಈಗ. ಸೊ ಬರ್ತೀನಿ ಅಂತ ಹೇಳಿದ್ದಾರೆ. ಬಂದು ಇವತ್ತೇ ಹೇಳಿದ್ದೀನಿ ನಾನು, ಬ್ಯಾರಿಕೇಡ್ಸು ಇಡಬೇಕು, ಜೊತೆಗೆ ಅವರು ಕಡ್ಡಾಯವಾಗಿ ಹಂಪ್ಸ್ ಕೂಡ ಹಾಕಬೇಕು. ಎಲ್ಲಿಂದ? ಜ್ಯೋತಿನಗರದಿಂದ ಕಲ್ಕೋಟೆವರೆಗೆ ಎಲ್ಲೆಲ್ಲಿ ಇವರು ಡಿವೈಡರ್ ಓಪನಿಂಗ್ ಬಿಟ್ಟಿದ್ದಾರೆ ಆ ಎಲ್ಲ ಕಡೆ ಕೂಡ ಹಂಪ್ಸನ್ನು ಹಾಕಬೇಕು. ಆ ಕೆಲಸ ಇವತ್ತು ಸಂಜೆ ಒಳಗೆ ಆಗಬೇಕು ಅಂತೇಳಿ ಮತ್ತೆ ನಾನು ಮಾಧ್ಯಮದವ್ರ ಮುಖಾಂತರ ಏನು ನಮ್ಮ ಹೈವೇನವರು ಇದ್ದಾರೆ ಸಂಬಂಧಿಸಿದ ಅಧಿಕಾರಿಗಳು ಅವ್ರಿಗೆ ಆಗ್ರಹಿಸ್ತೀನಿ. ಫೋನ್ ಸಂಪರ್ಕದಲ್ಲಿ ಇರ್ತೀನಿ. ಏನೇನೋ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ವಾಕ್ ಮಾಡಿದೆ, ಬೆಳಗ್ಗೆ ರಾತ್ರಿ ಎಲ್ಲ ಮೆಡಿಸನ್ ತಗೊಂಡೆ, ಆದ್ರೂ ನನ್ನ ದೇಹದಲ್ಲಿರೋ ಸಕ್ಕರೆ ಹತೋಟಿಗೆ ಬರ್ತಿಲ್ಲ ಅಂದ್ರೆ ಯಾಕ್ರಿ ಯೋಚನೆ ಮಾಡ್ತೀರಾ? ಚೀನಿ ಶುಗರ್ ಆಮ್ಲನ 3 ತಿಂಗಳು ನಿರಂತರವಾಗಿ ತಗೊಳ್ಳಿ, ನಿಮ್ಮ ದೇಹದಲ್ಲಿರೋ ಸಕ್ಕರೆ ಖಂಡಿತವಾಗ್ಲೂ ಹತೋಟಿಗೆ ಬರುತ್ತೆ. ಆಮೇಲೆ ನಾನೇ ಬಂದು ನಿಮ್ಮನ್ನು ಭೇಟಿ ಮಾಡ್ತೀನಿ.
ಜೀನಿ ಪರಿಶುದ್ಧ ನೀರು, ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ. ಸೂಪರ್ ಮಾರ್ಕೆಟ್, ಹೋಟೆಲ್, ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ. ಈ ಕೂಡಲೇ ಸಂಪರ್ಕಿಸಿ 7624931166.